ಈ ಮಳೆ ಬರುವಾಗ ಕೊಡೆ ಎಲ್ಲ ಗಾಳಿಯಲ್ಲಿ ಎಲ್ಲ ಇದು ಆಗ್ಬಿಡುತ್ತೆ. ಮತ್ತೆ ಎಷ್ಟೇ ಹಿಡಿದ್ರು ಸಹ ಒಂದು 4 ತಿಂಗಳ ಒಳಗೆ ಒಂದ್ 5-6 ಕೊಡೆ ಹೋಗುತ್ತೆ ನಮಗೆ. ವ್ಯಾಪಾರ ಜನ ಕೂಡ ಸರಿಯಾಗಿ ಬರೋದಿಲ್ಲ. ಇಡೀ ದಿನ ಕಾದ್ರೂ ಒಂದು 300-400 ರೂಪಾಯಿ ಮಾಲಿದೇ ಆಗೋದಿಲ್ಲ. ಇನ್ನ ಮಾರನೇ ದಿನ ಮಾರೋದು, ಇನ್ನ ಉಳಿದ್ರೆ ಹಾಗೆಲ್ಲ ಬಿಸಾಕ್ಬೇಕಾಗತ್ತೆ. ಅದ್ರಲ್ಲಿ ಬೇರೆ ಇದು ರೇಡ್ ಅಂತ ಮಾಡ್ತಾ ಇದ್ದಾರೆ. ತುಂಬಾ ಸಮಸ್ಯೆ ಆಗಿದೆ ನಮ್ಗೆ. ಕೆಲವರು ತುಂಬಾ ಕಷ್ಟ ಅಂದ್ರೆ ಇವತ್ತೇ ದುಡಿಯೋರು ಇದೀವಿ. ಒಂದ್ ಸ್ವಲ್ಪ ಹೇಗೋ ಭಾನುವಾರ ಹೇಗೋ ವ್ಯಾಪಾರ ಮಾಡ್ತೇವೆ, ಅದ್ರ ಮೇಲೇನು ಕಲ್ ಬಿತ್ತು ನಮಗೆ. ಈಗ ಇಲ್ಲಿ ಬೆಳಗ್ಗೆಲಿಂದ ಈಗ 3-4 ದಿನ ಆಯ್ತು, ಮಾಲಿದೇ ಆಗೋದಿಲ್ಲ ನಮ್ಗೆ, ಅಷ್ಟು ಕಷ್ಟ ಉಂಟು. ಮತ್ತೆ ಮಳೆ ಬರುವಾಗ ಈ ಕೊಡಗಳು ಕೊಡ್ತೀವಿ ಅಂತಾರೆ ಲೈಸೆನ್ಸ್ ಇದ್ದವರಿಗೆ, ಅದು ಸಹ ಇಲ್ಲ. ತುಂಬಾ ಕಷ್ಟ ಆಗ್ತಾ ಉಂಟು ನಮ್ಗೆ. ನಾವು ಫುಲ್ ನೀರೆಲ್ಲ ಬಂದು ಹೋಗುತ್ತೆ, ಮತ್ತೆ ತುಂಬಾ ಕಷ್ಟ ಆಗುತ್ತೆ ನಮ್ಗಳಿಗೆ. ಫುಲ್ ಚಂಡಿ ಎಲ್ಲ ಹಾಕ್ತಿವಿ, ಅದ್ರಲ್ಲಿಂದ ಜ್ವರ ಅದೆಲ್ಲ ಆಗುತ್ತೆ. ಏನು ಸಹ ಯಾರು ಸಹ ಬರೋದಿಲ್ಲ ಆ ಟೈಮಿಗೆ, ಕಸ್ಟಮರೇ ಬರೋದಿಲ್ಲ. ಬೆಳಗ್ಗೆಲಿಂದ ಕೂತ್ರು ಸಹ 3-4-5-6 ಸಾವಿರದ ಮಾಲ್ ಹಾಕಿದ್ರು ಸಹ ನಮಗೆ ಮಾಲಿದ ವ್ಯಾಪಾರ ಕೂಡ ಆಗೋದಿಲ್ಲ. ಮಾರನೇ ದಿನ ಇನ್ನ ಬರ್ಬೇಕು, ಕೂರ್ಬೇಕು, ಇನ್ನ ಹೋಗ್ಬೇಕು. ಜನ ಕೂಡ ಅಷ್ಟೊಂದು ತಗೊಳ್ಳೋದಿಲ್ಲ ನಮ್ಮ ಹತ್ರ. ಹಾಗಾಗಿ ತುಂಬಾ ಕಷ್ಟ ಆಗ್ತಾ ಉಂಟು ನಮ್ಗಳಿಗೆ. ದುಡಿಯೋರಿಗೆ ಎಲ್ಲ ಸಮಸ್ಯೆ. ಇವತ್ತೇ ದುಡಿಯೋರಿಗೆ ನಮ್ಗೆ ತುಂಬಾ ಕಷ್ಟ, ಏನು ಹೆಲ್ಪ್ ಇಲ್ಲ. ತುಂಬಾ ಅದ್ರಲ್ಲೂ ಬೇರೆ ರೇಡ್ ಮಾಡೋರು ಬರ್ತಾರೆ, ಅವ್ರಿಗೆ ಒಂದು ಇದು ಮಾಡಿ ಹೋಗ್ತಾರೆ. ತುಂಬಾ ಕಷ್ಟ ಆಗ್ತಾ ಉಂಟು. ಇಲ್ಲಿ ಜನಗಳು ಬದುಕಲಿಕ್ಕೆ ಎಲ್ಲ ತುಂಬಾ ತೊಂದ್ರೆ. ಸರ್ ಮ್ಯಾಕ್ ಕೊಡೆ ಇರಂಗಿಲ್ಲ, ನಮ್ಗೆ ತುಂಬಾ ಸಮಸ್ಯೆ ಆಗುತ್ತೆ ಮಳೆ ಬಂದಾಗ. ಆದಷ್ಟು ಬೇಗ ಗೌರ್ಮೆಂಟ್ ನಮ್ಗೆ ಎಲ್ಲರಿಗೆ ಸಪ್ ಮರರಿಗೆ, ತರಕಾರಿ ಮರರಿಗೆ, ಹಣ್ಣು ಮರರಿಗೆ ಆದಷ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಒಳ್ಳೆ ಜಾಗದಲ್ಲಿ. ಇಲ್ಲಿ ನಿಲ್ಲಿಕ್ಕೆ ಆಗ್ತದೆ ಆ ಸಂದರ್ಭ? ನಿಲ್ಲಕ್ಕೆ ಆಗ್ತಾ ಇಲ್ಲ, ಬಹಳ ತುಂಬಾ ತೊಂದರೆ ಆಗುತ್ತೆ. ಹೇಗೆ ಮಾರ್ಗದಲ್ಲೆಲ್ಲ ನೀರು ಬರ್ತಾ ಇರ್ತದೆ, ಜಾಸ್ತಿ ಬರ್ತದ? ಜಾಸ್ತಿ ಬರುತ್ತೆ, ಒಂದೊಂದ್ಸಲ ಜಾಸ್ತಿ ಬರುತ್ತೆ, ಒಂದೊಂದ್ಸಲ ತೊಂದರೆ ಆಗುತ್ತೆ. ಏನಾದ್ರು ತರಕಾರಿಗೆ ಹಾಳಾಗ್ತದ? ಏನಾದ್ರು ಹಾಳಾಗತ್ತೆ ಸರ್, ತುಂಬಾ ಹಾಳಾಗತ್ತೆ. ಹಾಳಾದ್ರೆ ಎಲ್ಲ ಲಾಸ್ ಆಗುತ್ತೆ. ಮಳೆ ಬಂದ್ರೆ ಇಲ್ಲಿ ಕಸ್ಟಮರ್ ಬರುದಿಲ್ಲ ಸೊಪ್ಪಿಯಲ್ಲಿ, ಮತ್ತೆ ಮನೆಯಿಂದ ಹೊರಗೆ ಬರುದಿಲ್ಲ. ಮತ್ತೆ ಮಳೆ ಬಂದ್ರೆ ಒಳ್ಳೇದೇ, ಆದ್ರೆ ಮಳೆ ಬಂದ್ರೆ ನಮ್ಗೆ ವ್ಯಾಪಾರ ಡೌನ್ ಆಗ್ತದೆ, ಮತ್ತೆ ಕಮ್ಮಿ ವ್ಯಾಪಾರ ಆಗಿದೆ. ಏನು ವ್ಯವಸ್ಥೆ ಇಲ್ಲ. ಆದ್ರೆ ಒಂದು ಕೊಡೆ ಹಾಕಿರ್ತೀವಿ, ಆ ಗಾಳಿ ಬಂದ್ರೆ ಆ ಮಳೆಯಲ್ಲಿ ಹೋಗ್ತದ, ಅದರಿಂದ ಸೊಪ್ಪಲ್ಲಿ ಬೇಕಾದ್ರೆ ಅದು ಹಾಳಾಗಿ ಹೋಗ್ತದೆ. ಸೊಪ್ಪು ಮಳೆ ಬಿದ್ರೆ ಎಲ್ಲ ಸೊಪ್ಪು ಹಾಳಾಗ್ತದೆ. ಹಾಳಾಗಿ ಹಾಗೆ ಕಸ್ಟಮರ್ ತೆಗೆಯುದಿಲ್ಲ, ಬರ್ತದೆ ಅಲ್ಲಿ ನಿಲ್ಲಿಕ್ ಆಗಲ್ಲ. ಮತ್ತೆ ಕಾಲೆಲ್ಲ ಸ್ವಲ್ಪ ಹೊಟ್ಟೆ ಆಗ್ತದೆ ಕಾಲೆಲ್ಲದು, ಅದ್ರಲ್ಲಿ ನಿಲ್ಲಿಕ್ಕೂ ಆಗಲ್ಲ. ಮಳೆ ಬಂದು ತರಕಾರಿ ಅಂದ್ರೆ ಮಳೆ ಬಿದ್ರೆ ಸೊಪ್ಪಲ್ಲ ಅದು ಹಾಳಾಗೋಗ್ತದೆ. ಅಂದ್ರೆ ಈಗ ಪಬ್ಲಿಕ್ ಎಲ್ಲ ಇದು ಬ್ಲಾಕ್ ಆಗ್ತದಲ್ಲ, ಪಬ್ಲಿಕ್ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಇಲ್ಲಿ. ಅಷ್ಟು ಸಮಸ್ಯೆ, ಬೇರೆ ಏನಿಲ್ಲ, ತೊಂದರೆ ಇಲ್ಲ, ಹಾಗೇನು ಆಗಲ್ಲ. ಈಗ ಸ್ವಲ್ಪ ಕಮ್ಮಿ ಉಂಟು. ಈಗ ಮಳೆ ಎಲ್ಲ ಇಲ್ಲ ಮಳೆ ಬಂದ್ರೆ ಸ್ವಲ್ಪ ಬ್ಲಾಕ್ ಅಲ್ಲಿ ಇದೆಲ್ಲ ಆಗ್ತದೆ, ಸಮಸ್ಯೆ ಆಗ್ತದೆ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ. ಅಷ್ಟೇ, ಬೇರೆ ಏನಿಲ್ಲ. ನಡೀತದೆ, ತೊಂದರೆ ಇಲ್ಲ. ಈಗ ನಾಳೆದು ಹೇಳಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ವಾರ್ನಿಂಗ್, ಆಗಸ್ಟ್ ಅಲ್ಲಿ ಇದು ಲಾಸ್ಟ್ ಆಗ್ತದೆ ಅಂತ. ಈಗ ಹಾಗೆ ಸದ್ಯಕ್ಕೆ ಇರುವುದು ಇಲ್ಲಿ. ಯಾವಾಗ ಅಂತ ನೋಡ್ಬೇಕು, ಅಲ್ಲಿ ಯಾವಾಗ ಓಪನ್ ಆಗ್ತದೆ ಆವಾಗ ಅಲ್ಲಿ ಒಳಗೆ ಹೋಗುದು. ಹಾಗೇನು ಸಮಸ್ಯೆ ಏನಿಲ್ಲ ಇಲ್ಲಿ, ವ್ಯಾಪಾರಕ್ಕೂ ಅಂತ ಇದಾಗ್ತದೆ ಅಷ್ಟೇ. ಮತ್ತೆ ಮಳೆ ನೀರು ಬರುವಾಗ ಇದು ಕಸ ಅದಲ್ಲಿದ್ದರೆ ಒಂದು ಮಾರ್ಕೆಟ್ ಇದ್ದರೆ ಜನ ತುಂಬಾ ಬರ್ತಾ ಇತ್ತು. ಮಾರ್ಕೆಟ್ ಉಂಟಂತ ಹೇಳಿ ಇಲ್ಲಿ ಮುಂಚೆ ಲಾಕ್ಡೌನ್ಗೆ ಮುಂಚೆ ಮಾರ್ಕೆಟ್ ಇತ್ತು, ಆಗ ಒಳ್ಳೆ ವ್ಯಾಪಾರ ಇತ್ತು, ಎಲ್ಲರೂ ಈ ಕಡೆ ಬರ್ತಾ ಇದ್ರು. ಈಗ ಅಷ್ಟು ಪಬ್ಲಿಕ್ ಏನಿಲ್ಲ, ಈಗ ಸರಿಯಾದ ಜಾಗ ಇಲ್ಲ, ಜಾಗನೂ ಇಲ್ಲ, ಸಮಸ್ಯೆನೂ ಜಾಸ್ತಿ ಆಗಿತ್ತು. ಮತ್ತೆ ಪಬ್ಲಿಕ್ ಸಹ ಅಷ್ಟು ಬರುದಿಲ್ಲ, ಮಾರ್ಕೆಟ್ ಇಲ್ಲಲ್ಲ ಹಾಗೆ. ಮಳೆ ಒಮ್ಮೆ 1-2 ಸಲ ಬರುವಾಗ ಕಮ್ಮಿ ಆಗ್ತದೆ, ಮತ್ತೆ ಅವರಿಗೆ ಕೊಡೆ ಆಗ್ತಾ ಇದೆಯಲ್ಲ, ಹಾಗೇನು ಪ್ರಾಬ್ಲಮ್ ಆಗುದಿಲ್ಲ. ರೈಡು ಹಾಗೆ ಏನಾದ್ರು ಸಮಸ್ಯೆ ಇದ್ದರೆ ಮಾತ್ರ ನಮಗೆ ಪ್ರಾಬ್ಲಮ್, ಬೇರೆ ಯಾವ್ದು ಹಾಗೆ ಪ್ರಾಬ್ಲಮ್